ಒಂದಾನೊಂದು ಕಾಲದಲ್ಲಿ ಪಾಂಡವಪುರ ಎಂಬ ಗ್ರಾಮವಿತ್ತು. ಆ ಗ್ರಾಮದಲ್ಲಿ ರಾಮು ಎಂಬ ನಾಯಕನಿದ್ದ. ಅವನ ಕಾಲದಲ್ಲಿ ಗ್ರಾಮ ತುಂಬ ಸಮೃದ್ಧಿಯಿಂದಿತ್ತು ಮತ್ತು ಆರ್ಥಿಕವಾಗಿ ತುಂಬ ಬೆಳೆಯಿತು. ಹೀಗೆ ಒಂದು ದಿನ ಇದ್ದಕ್ಕಿದ್ದಂತೆ ಗ್ರಾಮದಲ್ಲಿ ಮಾರಕ ಕಾಯಿಲೆ ಬಂದಿತು. ಇದ್ದಕ್ಕಿದ್ದಂತೆ ಜನರು ಪ್ರಾಣಿಗಳಾಗಿ ಬದಲಾಗತೊಡಗಿದರು. ಇದರಿಂದ ನಾಯಕ ರಾಮು ಚಿಂತೆಗೆ ಒಳಗಾದ. ಅವರು ತಡ ಮಾಡದೆ ಸಿಟಿಯ ಡಾಕ್ಟರನ್ನು ಹಳ್ಳಿಗೆ ಕರೆಸಿ ಜನರಿಗೆ ಉಪಚರಿಸಿದನು. ವೈದ್ಯರು ತಡ ಮಾಡದೆ ತಪಾಸಣೆ ಮಾಡಿ ಅದಕ್ಕೆ ತಕ್ಕ ಔಷಧಿಯನ್ನು ಕಂಡು ಹಿಡಿದರು. ಇದರಿಂದ ಗ್ರಾಮದ ಎಲ್ಲ ಜನರು ಹುಷಾರಾದರು ಮತ್ತು ಗ್ರಾಮ ಮೊದಲಿನಂತಾಯಿತು. ನಂತರ ಜನರು ನಾಯಕ ರಾಮುವಿಗೆ ಧನ್ಯವಾದ ತಿಳಿಸಿದರು.